ಒಂದೊಮ್ಮೆ ಗ್ರಾಹಕರ ಕಣ್ಣಲ್ಲಿ ನೀರು ತರಿಸಿದ್ದ ಈರುಳ್ಳಿ ಇದೀಗ ಬೆಳೆಗಾರರ ಕಣ್ಣಲ್ಲಿ ನೀರು ತರಿಸುತ್ತಿದೆ. ಭೀಕರ ಬರದಲ್ಲೂ ಕಷ್ಟಪಟ್ಟು ಈರುಳ್ಳಿ ಬೆಳೆದಿದ್ದ ರೈತರು ಯಾಕಾದರೂ ಈರುಳ್ಳಿ ಬೆಳೆದೆವು ಅಂತ ಕಣ್ಣೀರಿಡುತ್ತಿದ್ದಾರೆ. ಸಾಲ ಸೋಲ ಮಾಡಿ ಈರುಳ್ಳಿ ಬೆಳೆದಿದ್ದ ರೈತರು ಈಗ ಕಂಗಾಲಾಗಿದ್ದಾರೆ. ರೈತರ ಕಣ್ಣಲ್ಲಿ ನೀರು ತರಿಸಿದ ಈರುಳ್ಳಿ, ಬೆಲೆ ಕುಸಿತದಿಂದ ಕಂಗಾಲಾದ ರೈತರು. ಈರುಳ್ಳಿ ಕ್ವಿಂಟಾಲ್ಗೆ 600ರಿಂದ 800 ರೂಪಾಯಿ ದರ. ರಾಶಿ ರಾಶಿ ಹಾಕಿರುವ ಈರುಳ್ಳಿ ಚೀಲಗಳು, ಈರುಳ್ಳಿಯನ್ನು ಪರೀಕ್ಷಿಸುತ್ತಿರುವ ವರ್ತಕರು, ಈರುಳ್ಳಿ ಬೆಲೆ ಕುಸಿತದಿಂದ ಕಂಗಾಲಾಗಿರುವ ರೈತರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಈರುಳ್ಳಿ ಮಾರುಕಟ್ಟೆಯಲ್ಲಿ. ಹೌದು, ಭೀಕರ ಬರದ ನಡುವೆಯೂ ರೈತರು ಸಾಲ ಸೋಲ ಮಾಡಿ ಕಷ್ಟಪಟ್ಟು ಈರುಳ್ಳಿ ಬೆಳೆದಿದ್ದಾರೆ. ಎಕರೆಗೆ ಕೇವಲ 50ರಿಂದ 60 ಚೀಲ ಮಾತ್ರ ಫಲ ಬಂದರೂ ಈ ಬಾರಿ ಒಳ್ಳೆಯ ಬೆಲೆ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿ ರೈತರಿದ್ದರು. ಆದರೆ ಇದೀಗ ಈರುಳ್ಳಿ ಬೆಲೆ ಏಕಾಏಕಿ ನೆಲಕಚ್ಚಿದೆ. ಉತ್ತಮ ಈರುಳ್ಳಿಗೆ ಕ್ವಿಂಟಾಲ್ಗೆ 1200 ರೂಪಾಯಿಯಿಂದ 1300 ಸಿಕ್ಕರೆ, ಸಾಮಾನ್ಯ ಈರುಳ್ಳಿ 600ರಿಂದ 800 ರೂಪಾಯಿಗೆ ಮಾರಾಟವಾಗುತ್ತಿದೆ ಎಂದು ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್, ಒಬ್ಬರೇ ಕಳೆ ಕೂಲಿ ಆಗಿಲ್ಲ ಸರ್, ಎಲ್ಲ ಬೀಜ ಹೈ ರೇಟ್ ಎಲ್ಲ ಲಾಸ್ ಬಿಡು ಸರ್. ಎಲ್ಲ ಈ ಕರೆಂಟ್ ನೋಡ್ರಿ ಟ್ರಬಲ್, ಮೋಟ್ರ್ ಎತ್ತೋದು ಇಳಿಸೋದು ಬರೀ 4 ಸಲ ಮೋಟ್ರ್ ಎತ್ತಿ ಇಳಿಸಿದ್ರೆ, ಒಂದು ಸಲ ಎತ್ತಿ ಇಳಿಸಿದ್ರೆ ಮೋಟ್ರ 2500 ರೂಪಾಯಿ. ಒಂದು ಸಲ ಮೋಟ್ರ್ ಸುಡ್ತಿಂದ್ರೆ 4000 ರೂಪಾಯಿ ಖರ್ಚು ಬರುತ್ತೆ. ಇವು ಕಳೆಯೋಕೆ ಆಳು ಕರ್ಕೊಂಬಂದ್ರೆ 300 ರೂಪಾಯಿ. ಮುಂಜಾನೆ 9ಕ್ಕೆ ಬರ್ತಾರೆ, 1:15 ಮನೆಗೆ ಹೋಗ್ತಾರೆ. ರೇಟು ಭಾಳ ಕಮ್ಮಿ ಆಗಿರೋದ್ರಿಂದ ಬೋರ್ ನೀರೆಲ್ಲ ಹೋಗ್ಯಾವು. ನಾವು ರೈತರೆಲ್ಲ ಎಣ್ಣೆ ಕುಡಿ ಪರಿಸ್ಥಿತಿ ಬರುತ್ತೆ. ಪಾಸ್ಪೋರ್ಟ ಕೊಟ್ಟಿಲ್ಲ ಅವನು. ಮುಂದಿನ ಎಲೆಕ್ಷನ್ನಿಗೆ ನಾವು ರೈತರು ಒಂದಾಗಿ ಅದನ್ನ ಬಂದ್ ಮಾಡಿ ನಾವು ರೈತರನ್ನ ಯಾರು ಗಮನಿಸ್ತಾರೋ ಅವ್ರಿಗೆ ಗೆಲ್ಲಿಸ್ಬೇಕು ನಾವು. ದಾವಣಗೆರೆಯ ಈರುಳ್ಳಿ ಮಾರುಕಟ್ಟೆಗೆ ಚಿತ್ರದುರ್ಗ, ಹಾವೇರಿ, ದಾವಣಗೆರೆ ಜಿಲ್ಲೆಯ ರೈತರು ಈರುಳ್ಳಿ ತರ್ತಾರೆ. ಆದರೆ ಇದೀಗ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತವಾಗಿರೋದು ರೈತರನ್ನ ಕಂಗಾಲಾಗುವಂತೆ ಮಾಡಿದೆ. ಸಾಲ ಮಾಡಿ ಕಷ್ಟಪಟ್ಟು ಈರುಳ್ಳಿ ಬೆಳೆದಿದ್ದು, ಈರುಳ್ಳಿ ಬೆಳೆಯಲು ಖರ್ಚು ಮಾಡಿದ ಹಣವು ಇದೀಗ ಸಿಗದಂತಾಗಿದೆ ಎಂದು ರೈತರು ಕಣ್ಣೀರಿಡುತ್ತಾರೆ. ಒಂದು ಎಕರೆಗೆ 150-160 ಪ್ಯಾಕೆಟ್ ಬೆಳೆದಿನಿ. ಜಂಪ್ ಇಲ್ಲ, ಏನಿಲ್ಲ. ನೀರು ಇವತ್ತಿನ ಕಾಲದಾಗೆ ನೀರೇ ಇಲ್ಲ. ಮೇನ್ ಭೂಮಿ ಕುಡಿಯೋಕ್ಕೆ ನೀರಿಲ್ಲ. ಆ ದಿನಸಿಗೆ ಆಗೈತೆ. ಹಿಂಗೆ ರೇಟ್ರು ಹಿಂಗೆ ರೈತರೆಲ್ಲ ಹಿಂಗೆ ಮಾಡಿದರೆ ಅಲ್ಲಿ ಕೊಡನರ ಮೇಲೆ ಇದ್ದನಾರ ಜಂಪರ ಮಾಡ್ಬೇಕು. ರೈತರಿಗೆ ನೀರು ಇಲ್ಲ ಅಂದರೆ ರೇಟ್ ಇಲ್ಲ ಅಂದ್ರೆ ಏನು ಮಾಡ್ಬೇಕು? ಗೊಬ್ಬರ ಬೀಜ ಕಳಿಗೆ ಈಗ ಕಮ್ಮಿ ಅಂತಂದರೆ ಒಂದು 45,000-50,000 ಸಾವಿರ ದುಡ್ಡಾಗ್ಯದ ನಂದು. ಅಲ್ಲಿ ಖರ್ಚು ಮಾಡಿರೋದು ಈಗ ಹಾಕಿರೋದು ಮಾಡ್ತಾರೆ 45,000-50,000 ರೂಪಾಯಿ ಬಂಡಲ ಬಂದಿದೆ. ಹಾಕಿರೋದು ಒಂದು 40,000 ರೂಪಾಯಿ ಆಗೈತಿ. ದಾವಣಗೆರೆಗ ಉಳ್ಳಾಗಡ್ಡಿ ರೇಟ್ ಕಮ್ಮಿ ಆಗಿದೆ. ನಾವು ರೈತರು ಹೆಂಗೆ ಮಾಡೋಕೆ? ಹೊಲ್ದಾಗ ನೋಡ್ರೆ ಕರೆಂಟ್ ಇರಲ್ಲ, ಎಲ್ಲ ಸೌಲಭ್ಯ ಇಲ್ಲ. ನಾವು ಈಗ 20 ಪ್ಯಾಕೆಟ್ ತಿನ್ನೋರಿ 1,000 ರೂಪಾಯಿ ಆಗೈತಿ. ಒಂದು ಎಕರೆಗೆ 60,000 ರೂಪಾಯಿ ಖರ್ಚಾಯ್ತು. ಈ ಬಾರಿ ಸ್ಥಳೀಯ ಈರುಳ್ಳಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬರುತ್ತಿರೋದು ಈರುಳ್ಳಿ ಬೆಲೆ ಕುಸಿತವಾಗಲು ಕಾರಣ ಎಂದು ವರ್ತಕರು ಹೇಳುತ್ತಾರೆ. ರೇಟ್ ಡೌನ್ ಆಗೋಕ್ಕೆ ಅಂದರೆ ಲೋಕಲ್ ಸಿಕ್ಕಾಪಟ್ಟೆ ಬರ್ತೈತೆ. ಆವಾಗ ನೀರುಳ್ಳಿ ನಾಸಿಕ್ ಕಮ್ಮಿ ಇತ್ತು, ರೇಟ್ ಆಗಿತ್ತು. ಈಗ ಸಿಕ್ಕಾಪಟ್ಟೆ ಎಲ್ಲ ಅಂಗಡಿಗೂ 800-1000 ಚೀಲ ಗಂಟಲೆ ಬರ್ತದೆ. ಹಂಗಾಗಿ ರೇಟ್ ಕಮ್ಮಿ ಐತೆ. ಈಗ ಒಳ್ಳೆ ಕ್ವಾಲಿಟಿ ಇರೋದು 1300-1400 ಐತ್ರಿ. ಈ ಸಣ್ಣ ಪುಟ್ಟ ಗುಲ್ಟ ಅಂಥವು 8, 9, 6, 7 ರೂಪಾಯಿ ತನಕ ಐತೆ. ಏನಿಲ್ಲ ಪಾಪ, ಅವ್ರಿಗೂ ಏನು ಉಳಿಯಲ್ಲ. ಏನು ಮಾಡಂಗಿಲ್ಲ, ತಂದು ಹಾಕ್ತಾರೆ. ಮತ್ತು ಇಲ್ಲಿ ಎಲ್ಲ ಮತ್ತು ರೇಟ್ ಹೆಂಗಿರ್ತದೆ ಹಂಗೆ ಹೋಗ್ತದೆ. ಈರುಳ್ಳಿ ಬೆಲೆ ಕುಸಿತವಾಗಿರೋದು ರೈತರ ಕಣ್ಣಲ್ಲಿ ನೀರು ತರಿಸಿದೆ. ಏನೇ ಆಗಲಿ ಈರುಳ್ಳಿ ಬೆಲೆ ಕುಸಿತವಾಗಿರೋದು ರೈತರಿಗೆ ದಿಕ್ಕು ತೋಚದಂತೆ ಮಾಡಿರೋದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.